ನಮಸ್ಕಾರ ಸ್ನೇಹಿತರೆ, ನಮ್ಮ ಆರ್-ಸಿ-ಬಿ ತಂಡಕ್ಕೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಆರ್-ಸಿ-ಬಿ ತಂಡಕ್ಕೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಡ್ತಾ ಇರೋದು ನಿಜ. ಯಾಕಂದ್ರೆ ನಮ್ಮ ಆರ್-ಸಿ-ಬಿ ತಂಡದಲ್ಲಿ ಈಗಾಗಲೇ ಬ್ಯಾಟಿಂಗ್ ನಲ್ಲಿ ತುಂಬಾ ವೈಫಲ್ಯವನ್ನು ಕಾಣ್ತಾ ಇದೆ. ನೀವು ನೋಡಿರಬಹುದು, ಮುಂಬೈ ವಿರುದ್ಧದ ಮ್ಯಾಚ್ ನಲ್ಲಿ ನಮ್ಮ ಆರ್-ಸಿ-ಬಿ ತಂಡ ಆರಾಮಾಗಿ ಈಜಿಯಾಗಿ ಗೆಲ್ಲುವ ಮ್ಯಾಚ್ ಅನ್ನು ಲಾಸ್ಟ್ ಮಟ್ಟ ಹೋಗಿ ಲಾಸ್ಟ್ ಬಾಲಿನಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬಹುದು. ಅದಕ್ಕಾಗಿ ನಮ್ಮ ಆರ್-ಸಿ-ಬಿ ತಂಡಕ್ಕೆ ಸಿಕ್ಸರ್ ಕಿಂಗ್ ಯಾರು ಎಂಟ್ರಿ ಕೊಡ್ತಾರೆ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಆರ್-ಸಿ-ಬಿ ತಂಡಕ್ಕೆ ಬರ್ತಾ ಇರುವ ಪ್ಲೇಯರ್ ಯಾರಂದ್ರೆ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಬರ್ತಾ ಇದ್ದಾರೆ. ಇವರು ಈಗಾಗಲೇ ನಮ್ಮ ಆರ್-ಸಿ-ಬಿ ತಂಡದಲ್ಲಿ ಇದ್ದಾರೆ. ಅದು ಬೇರೆ ಯಾರು ಅಲ್ಲ, ಫಿಲ್ ಸಾಲ್ಟ್ ಅಂತ ಹೇಳ್ಬಹುದು. ಫಿಲ್ ಸಾಲ್ಟ್ ಅವರನ್ನು ಹೊರಗೆ ಇಟ್ಟಿದ್ದ ಕಾರಣ ಏನಂದ್ರೆ, ಫಿಲ್ ಸಾಲ್ಟ್ ಅವ್ರಿಗೆ ಇಂಜುರಿ ಆಗಿತ್ತು. ಆ ಕಾರಣಕ್ಕಾಗಿ ಅವರನ್ನು ಹೊರಗೆ ಇಟ್ಟಿದ್ರು. ಅವರ ಜಾಗದಲ್ಲಿ ಬೆಥೆಲ್ ಅವರನ್ನು ಆಡಿಸ್ತಾ ಇದ್ರು. ಬೆಥೆಲ್ ಅವರು ಸರಿಯಾದ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇಲ್ಲ. ನೀವೇ ನೋಡಿದ್ದೀರಾ, ಅವರ ಎಲ್ಲಾ ಮ್ಯಾಚ್ ನಲ್ಲೂ ಕೂಡ ಅವರು 5 ರನ್ನಿಗೆ ಔಟ್ ಆಗ್ತಾರೆ, 15 ರನ್ನಿಗೆ ಔಟ್ ಆಗ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ನಮ್ಮ ಆರ್-ಸಿ-ಬಿ ತಂಡದ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಫಿಲ್ ಸಾಲ್ಟ್ ಅವರು ಇವತ್ತು KKR ವಿರುದ್ಧ ಮ್ಯಾಚ್ ಇದೆ. ಈ ಮ್ಯಾಚ್ ಗಾಗಿ ನಮ್ಮ ಆರ್-ಸಿ-ಬಿ ತಂಡಕ್ಕೆ ಫಿಲ್ ಸಾಲ್ಟ್ ಅವರು ಎಂಟ್ರಿ ಕೊಡಲೇಬೇಕು. ಹೌದು ಸ್ನೇಹಿತರೆ, ನಮ್ಮ ಆರ್-ಸಿ-ಬಿ ತಂಡಕ್ಕೆ ಫಿಲ್ ಸಾಲ್ಟ್ ಅವರು ಎಷ್ಟು ಮುಖ್ಯ ಅಂತ ನಿಮಗೆ ಹೋದ ಸೀಸನ್ ಅಲ್ಲೇ ಗೊತ್ತಿದೆ. ನಮ್ಮ ಆರ್-ಸಿ-ಬಿ ತಂಡ ಕಪ್ ಗೆಲ್ಲಲು ಪ್ರಮುಖ ಪಾತ್ರವನ್ನು ಫಿಲ್ ಸಾಲ್ಟ್ ಅವರೇ ವಹಿಸಿದ್ರು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಆರ್-ಸಿ-ಬಿ ತಂಡಕ್ಕೆ ಫಿಲ್ ಸಾಲ್ಟ್ ಅವರು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಎಂಟ್ರಿ ಕೊಡ್ಬೇಕಾ ಕೊಡ್ಬಾರ್ದ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.